ಅಭಿವೃದ್ಧಿ ನಿಗಮದಲ್ಲಿ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಆಗಿದೆ. ಘಟನೆಯ ಬಗ್ಗೆ ಸಿಎಂ ಡಿಸಿಎಂಗೆ ವಿವರಿಸುತ್ತೇನೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಅಧ್ಯಕ್ಷ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ಆಗಿದೆ. ಘಟನೆಯ ಬಗ್ಗೆ ಸಿಎಂ ಡಿಸಿಎಂಗೆ ವಿವರಿಸುತ್ತೇನೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಅಧ್ಯಕ್ಷ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಡಿಯೋ ಸಾಕ್ಷ್ಯ ಇದ್ದರೂ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ರವಿಕುಮಾರ್ ಅವರು, ಇದು ನಿಜಕ್ಕೂ ಮೂರ್ಖತನದ ಪರಮಾವಧಿ ಅಂತ ಕಾಣಿಸ್ತಾ ಇದೆ. ಲಂಚಾವತಾರದ ಬಗ್ಗೆ ಮೊದಲು ಸುದ್ದಿ ಪ್ರಸಾರವನ್ನ ಮಾಡಿದಂತಹ ಗ್ಯಾರಂಟಿ ನ್ಯೂಸ್, ವಿಡಿಯೋ ಸಮೇತ ಸುದ್ದಿ ಪ್ರಸಾರ ಮಾಡಿದ್ದ ಗ್ಯಾರಂಟಿ ನ್ಯೂಸ್, ನನ್ನ ಮೇಲೆ ಗೌರವ ಇಟ್ಟು ಅಧಿಕಾರ ಕೊಟ್ಟಿದ್ರು, ಪಕ್ಷ ಹಾಗೂ ಸರ್ಕಾರಕ್ಕೆ ನನ್ನಿಂದ ಮುಜುಗರ ಆಗಬಾರದು, ನಾಳೆ ಅಥವಾ ನಾಡಿದ್ದು ಬೆಂಗಳೂರಿಗೆ ಹೋಗ್ತೇನೆ, ಬೆಂಗಳೂರಿಗೆ ಹೋದಾಗ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಅಧ್ಯಕ್ಷ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಳಮಟ್ಟದ ಕಾರ್ಯಕರ್ತರಾಗಿ ಬೆಳೆದು ಬಂದು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ರವಿಕುಮಾರ್ ಅವರ ವಿರುದ್ಧ ಲಂಚಾವತಾರ ಆರೋಪ ಕೇಳಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ರವಿಕುಮಾರ್ ಅವರಿದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡ್ತೇನೆ. ಸರ್, ನೀವು 1 ವರ್ಷ ಆಯಿತು ಅಧಿಕಾರ ಸ್ವೀಕಾರ ಮಾಡಿ ನಿಗಮ ಮಂಡಳದಲ್ಲಿ, ಇದರ ನಡುವೆ ಒಂದು ಷಡ್ಯಂತ್ರ ಅಂತ ಆರೋಪವನ್ನು ಹೇಳ್ತಾ ಇದ್ದಾರೆ. ಏನಾಯಿತು ಸರ್ ಎಕ್ಸಾಕ್ಟ್ ಆಗಿ? ಅಲ್ಲ, ಆರೋಪ ಇದೆ, ಷಡ್ಯಂತ್ರ ಅಂತ ಹೇಳ್ತೀನಿ. ಈಗ ಸರ್, ಈಗ ನಿಮ್ಮ ಮೇಲೆ ಲಂಚಾವತಾರ ಆರೋಪ ಕೇಳಿ ಬಂದಿದೆ. ಈಗ ಸಿಎಂ ಮತ್ತು ಡಿಸಿಎಂ ನಿಮಗೆ ರಾಜೀನಾಮೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಏನು ಸರ್, ಯಾವಾಗ ರಾಜೀನಾಮೆ ಕೊಡ್ತೀರಾ? 6 ನಿಟ್ಟಿನಲ್ಲಿ ಹೋಗ್ತೀನಿ, ಅವರಿಗೆಲ್ಲ ಹೋಗಿ ನಾನು ಹೋಗ್ಬಿಟ್ಟು ಎಲ್ಲ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಏನೇ ಆಗಿದೆ, ಏನು ಬಿಟ್ಟಿದೆ, ಯಾಕಾಗಿದೆ ಅಂತೇಳಿ ತಿಳಿಸಿ ನಾನು ಅವರಿಗೆ ಮುಟ್ಟಿಸ್ತೀನಿ. ಯಾಕಂದರೆ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ದೊಡ್ಡವರು, ಆಮೇಲೆ ಮುಖ್ಯಮಂತ್ರಿ ದೊಡ್ಡ ಗೌರವ ಇಟ್ಟು ಮಾಡಿದ್ದಾರೆ, ಅದಕ್ಕೆ ತಿಳಿಸ್ತೀನಿ. ಸರ್, ಈಗ ನಿಮಗೆ ಸಿಎಂ ಯಾವಾಗ ಸೂಚನೆ ಕೊಟ್ಟರು ಮುಖ್ಯವಾಗಿ ಅಂತ ನೀವೇ ಕರೆ ಮಾಡಿದ್ರೆ ಹೇಗೆ? ನಾವೇ ಮಾಡಿ ತಿಳಿಸಿದ್ವಿ, ನಾವೇ ಮಾಡಿ ತಿಳಿಸಿದ್ವಿ. ಅದರ ವಿಷಯ ಬೆಳಗ್ಗೆ ಗಮನಕ್ಕೆ ಬಂದ ತಕ್ಷಣ ಸಿಎಂ ಕರ್ಕೊಂಡು ಮಾಹಿತಿ ಕೊಟ್ಟರೆ ಹೇಗೆ ಸರ್? ಮಾಹಿತಿ ಕೊಟ್ಟಿಲ್ಲ, ಇನ್ನೂ ಕೊಡಬೇಕು. ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧತೆ. ನೋಡಿ, ಒಂದು ಸ್ಪಷ್ಟೀಕರಣ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನಿಂದ ಮುಜುಗರ ಆಗಬಾರ್ದು, ಪಕ್ಷಕ್ಕೂ ಮುಜುಗರ ಆಗಬಾರ್ದು. ಅಪಾರ ಗೌರವವಿಟ್ಟು ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಅದೇ ಅಪಾರ ಗೌರವವಿಟ್ಟು ನಾನು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧತೆ. ರಾಜೀನಾಮೆ ಕೊಡಲಿ ಬೆಂಗಳೂರಿಗೆ ಹೋಗ್ತೀರಾ ಸರ್? ಅಲ್ಲ ಮತ್ತೆ ಅಲ್ಲೇ ಕೊಡ್ಬೇಕಲ್ಲ ಸರ್. ಮುಖ್ಯವಾಗಿ ಇದು ಭೋವಿ ನಿಗಮದ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರ ಮಾತು. ಅಂದರೆ ಪಕ್ಷ ಹಾಗೂ ನಮ್ಮ ನಾಯಕರಿಗೆ ಯಾವುದೇ ರೀತಿಯ ಮುಜುಗರ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೊಡಲಿಕ್ಕೆ ಬೆಂಗಳೂರಿಗೆ ಹೋಗ್ತೇನೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.